ಬಿಗ್ ಬಾಸ್ ಅಲ್ಲಿ ತುಂಬಾ ರೇರ್ ಕಿಚ್ಚ ವಾರದ ಕಥೆಯನ್ನ ತುಂಬಾ ಸೀರಿಯಸ್ ಆಗಿ ಶುರು ಮಾಡಿರೋದು. ಎಲ್ಲಾ ವಾರದ ಪಂಚಾಯಿತಿನೂ ಒಳ್ಳೆ ರೀತಿಯಲ್ಲಿ ಸಮಾಧಾನವಾಗಿ ಶುರು ಆಗತ್ತೆ. ಕಾಮಿಡಿ ಆಕ್ಟಿವಿಟಿ ಎಲ್ಲ ಇರುತ್ತೆ. ಆದ್ರೆ ಈ ವಾರದ ಪಂಚಾಯಿತಿ ಶುರುವಾಗಿದೆ ವಿಟಿ ಪ್ಲೇ ಮಾಡೋದ್ರ ಮೂಲಕ. ಎಸ್, ಕಳೆದ ವಾರ ಶೋಭಾ ಶೆಟ್ಟಿ ಮನೆಯಿಂದ ಆಚೆ ಹೋದ್ರು, ಸೆಲ್ಫ್ ಎಲಿಮಿನೇಷನ್ ಮಾಡ್ಕೊಂಡ್ರು. ಸುದೀಪ್ ಮನವೊಲಿಸೋಕೆ ಪ್ರಯತ್ನ ಪಟ್ರೂ ಸಹ ಶೋಭಾ ಡಿಸಿಷನ್ ಚೇಂಜ್ ಮಾಡ್ಲಿಲ್ಲ. ಶೋಭಾ ಹೋಗಿದ್ರಿಂದ ಶಿಶಿರ್ ಹಾಗೂ ಐಶ್ವರ್ಯ ಸೇಫ್ ಆದ್ರು. ಇದೇ ಟಾಪಿಕ್ ಇಟ್ಕೊಂಡು ತ್ರಿವಿಕ್ರಮ್ ಗೌತಮಿ ಚರ್ಚೆ ಮಾಡಿದ್ದಾರೆ. ಶಿಶಿರ್ನ ಸೇಫ್ ಮಾಡೋಕೋಸ್ಕರ ಶೋಭಾ ಸೆಲ್ಫ್ ಎಲಿಮಿನೇಷನ್ ಮಾಡ್ಕೊಂಡ್ರು ಅನ್ನೋದು ತ್ರಿವಿಕ್ರಮ್ ಮಾತಾಗಿತ್ತು. ಈ ವಿಚಾರಕ್ಕೆ ಗರಂ ಆಗಿದ್ದ ಕಿಚ್ಚ ಬಿಗ್ ಬಾಸ್ ಮನೆಯ ಜಡ್ಜ್ ಯಾವಾಗ ಆದ್ರಿ ಅಂತ ತ್ರಿವಿಕ್ರಮ್ ಗೌತಮಿಗೆ ಕ್ಲಾಸ್ ತೆಗೆದುಕೊಂಡ್ರು. ಇನ್ನು ಚೈತ್ರ ಉಸ್ತುವಾರಿ ಬಗ್ಗೆನೂ ವಾರದ ಕಥೆಯಲ್ಲಿ ಚರ್ಚೆಯಾಯಿತು. ಚೈತ್ರ ಎಲ್ಲಾ ಕಡೆ ವಾಯ್ಸ್ ರೇಸ್ ಮಾಡಿದ್ದು ತಪ್ಪು ಆಗಿದ್ರು, ಉಸ್ತುವಾರಿ ಆಗಿದ್ದಾಗ ಚೈತ್ರ ಸುರೇಶ್ ಮಾತನ್ನ ಸ್ಪರ್ಧಿಗಳು ಕೇಳ್ಬೇಕಾಗಿತ್ತು, ಅವರ ಡಿಸಿಷನ್ಗೂ ಬೆಲೆ ಕೊಡ್ಬೇಕಾಗಿತ್ತು ಅಂತ ಸುದೀಪ್ ಹೇಳಿದ್ರು. ಇನ್ನು ಮೋಕ್ಷಿತಾ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಬಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕಿಚ್ಚನ ಪ್ರಶ್ನೆಯಾಗಿತ್ತು. ನಿಮ್ಮ ಆಟ ನಿಮ್ಮ ಇಷ್ಟ, ಆದ್ರೂ ಅದು ರೂಲ್ ಬ್ರೇಕಿಂಗ್ ಆಗಿತ್ತು. ನಿಮ್ಮ ಅವಕಾಶವನ್ನ ಮತ್ತೊಬ್ಬರಿಗೆ ಬಿಟ್ಟು ಕೊಟ್ಟಿದ್ದು ಎಷ್ಟು ಸರಿ ಅಂದಾಗ ಮೋಕ್ಷಿತಾಗೆ ಮೋಸ್ಟ್ಲಿ ಆಟ ಅರ್ಥ ಆಗಿರ್ಬೋದು. ಇನ್ನು ಆಟದಲ್ಲಿ ಧೈರ್ಯವಾಗಿ ಆಡಿದ ರಜತ್ ಈ ವಾರ ಮೊದಲು ಸೇಫ್ ಆಗಿದ್ದಾರೆ. ಇನ್ನು ಹಲವರು ಎಲಿಮಿನೇಷನ್ ಅನ್ನೋ ಹಾಟ್ ಸೀಟ್ ಅಲ್ಲಿದ್ದಾರೆ. ಉಳಿಯೋರ್ ಯಾರು, ಹೋಗೋರ್ ಯಾರು, ಸಿಂಗಲ್ ಅಥವಾ ಡಬಲ್ ಎಲಿಮಿನೇಷನ್ ನ ಭಾನುವಾರದ ಕಥೆಯಲ್ಲಿ ಕಾದು ನೋಡ್ಬೇಕು.